ನಮಸ್ಕಾರ ರೀ ಎಲ್ಲರಿಗೂ. ವರ್ಷ ಅಡುಗೆ ಮನೆಗೆ ಸ್ವಾಗತ. ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹೀಗೆ ಹತ್ತಿಯಂತೆ ಮೆತ್ತನೆ ಚಪಾತಿ ಮಾಡೋದು ಹೇಗೆ ಅಂತ ನೋಡೋಣ ಬರ್ರಿ. ಇದನ್ನು ಮಾಡಲು ಮನೆಯಲ್ಲೇ ಗೋಧಿ ತೊಗೊಂಬಂದು ಹಿಟ್ಟು ಹಾಕ್ಸಿರುವಂಥ ಗೋಧಿ ಹಿಟ್ಟಿದು, ಮನೆಯಲ್ಲೇ ಮಾಡಿರುವಂಥ ಗೋಧಿ ಹಿಟ್ಟಿದು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ರಿ. ನಾವು ಕೆಂಪು ಉಪ್ಪು ಹಾಕ್ಕೋತಾ ಇದ್ದೀವಿ, ನೀವು ಯಾವುದಾದ್ರೂ ಹಾಕ್ಕೋಬೋದು ರೀ. ಸ್ವಲ್ಪವೇ ನೀರು ಹಾಕ್ಕೊಂಡು ಈ ರೀತಿಯಾಗಿ ಕಲಿಸ್ಕೊಳ್ರಿ. ಒಮ್ಮೆ ಭಾಳ ನೀರು ಹಾಕ್ಕೋಬೇಡ್ರಿ, ಹಿಟ್ಟು ಭಾಳ ಅಳಕಾಗಿಬಿಡುತ್ತೆ. ಅದಕ್ಕೆ ಸ್ವಲ್ಪವೇ ನೀರು ಹಾಕ್ಕೊಂಡು ಕಲಿಸ್ತಾ ಇರಿ. ಇದು ಯಾವುದೇ ಹಿಟ್ಟು, ಯಾವುದೇ ಪಾಕಿಟ್ ಹಿಟ್ಟಲ್ಲ, ಮನೆಯಲ್ಲೇ ಮಾಡಿರುವಂಥ ಹಿಟ್ಟು. ಈಗ ಕಲಿಸಿ ಆಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇನ್ನೊಮ್ಮೆ ಕಲಿಸಿ ಒಂದು ಪ್ಲೇಟ್ ಮುಚ್ಚಿ ಒಂದು 15 ನಿಮಿಷ ನೆನೆಯೋದಕ್ಕೆ ಬಿಡಬೇಕು ರೀ. ಈ ನೆನೆದ ನಂತರ ಇನ್ನೊಮ್ಮೆ ಈ ರೀತಿ ಮಿದ್ಕೋಬೇಕು ಹಿಟ್ಟು. ಚೆನ್ನಾಗಿ ನದ್ಕೊಳ್ರಿ. ಈಗ ಆಮೇಲೆ ಚಿಕ್ಕ ಒಂದು ಉಂಡೆಗಳನ್ನಾಗಿ ಮಾಡ್ಕೊಳ್ರಿ. ಈಗ ಇವನ್ನ ಪೂರ್ತಿ ರೌಂಡಾಗಿ ಮಾಡ್ಕೊಳ್ರಿ. ರೌಂಡಾಗಿ ಬಿಲ್ಲೆ ಆಕಾರ ಮಾಡ್ಕೊಳ್ರಿ. ಮಾಡ್ಕೊಂಡು ಸ್ವಲ್ಪ ಗೋಧಿ ಹಿಟ್ಟು ಹಚ್ಕೊಳ್ರಿ. ಗೋಧಿ ಹಿಟ್ಟು ಹಚ್ಕೊಂಡು ಸ್ವಲ್ಪವೇ ದೊಡ್ಡದಾಗಿ ಲಟ್ಟಿಸ್ಕೊಳ್ರಿ. ಒಂದಕ್ಕೆ ಎಣ್ಣೆ ಹಚ್ಚಿ, ಇನ್ನೊಂದಕ್ಕೆ ಸ್ವಲ್ಪ ಒಣ ಹಿಟ್ಟು ಹಚ್ಚಿ ಒಂದಕ್ಕೊಂದು ಅಂಟಿಸ್ರಿ. ಈಗ ಇದೇ ರೀತಿ ಇನ್ನೊಂದಕ್ಕೂ ಮಾಡಿ, ಒಂದು ಕಡೆ ಎಣ್ಣೆ ಹಚ್ಚಬೇಕು, ಒಂದು ಕಡೆ ಹಿಟ್ಟು ಹಚ್ಚಬೇಕು, ಒಣ ಹಿಟ್ಟು ಗೋಧಿ ಹಿಟ್ಟು ಹಚ್ಚಬೇಕು. ಹಚ್ಚಿ ಈಗ ಇದನ್ನು ಮತ್ತೆ ಗೋಧಿ ಹಿಟ್ಟಲ್ಲಿ ಅದ್ದಬೇಕು. ಅದ್ದಿ ಈಗ ರೌಂಡಾಗಿ ಲಟ್ಟಿಸ್ಕೊಳ್ಬೇಕು. ಒಂದೆರಡು ಸಲ ಲಟ್ಟಿಸ್ಬೇಕು, ಮತ್ತು ಎತ್ತಿ ಹಾಕ್ಬೇಕು, ಇಲ್ಲಾಂದರೆ ಕಲ್ಲಿಗೆ ಅಂಟ್ಕೊಳುತ್ತೆ ಚಪಾತಿ ಹಿಟ್ಟು. ಮತ್ತು ಅವಾಗವಾಗ ನಡುವೆ ಗೋಧಿ ಹಿಟ್ಟಲ್ಲಿ ಅದ್ದುತ್ತಾ ಇರಬೇಕು ಇದನ್ನು ಚಪಾತಿನ. ಅಂದ್ರೆ ಕಲ್ಲಿಗೂ ಅಂಟಲ್ಲ ಮತ್ತು ಲತ್ತುನಿಗೂ ಅಂಟೋದಿಲ್ಲ ಚಪಾತಿ. ಇದೇ ರೀತಿ ರೌಂಡಾಗಿ ಲಟ್ಟಿಸ್ಕೊಳ್ಬೇಕು. ಭಾಳ ಭಾರ ಹಾಕಿ ಲಟ್ಟಿಸ್ಬೇಡ್ರಿ. ಭಾಳ ಭಾರ ಹಾಕಿದರೆ ಅದು ಗೋಧಿ ಹಿಟ್ಟು ಲಟ್ಟುನಿಗೆ ಹತ್ಕೊಳುತ್ತಾ, ಇಲ್ಲಾಂದರೆ ಕಲ್ಲಿಗಾದ್ರೆ ಹತ್ಬಿಡುತ್ತೆ. ಅದರಿಂದ ಭಾಳ ಭಾರ ಹಾಕಬೇಡ್ರಿ. ಲೈಟಾಗಿ ಪ್ರೆಸ್ ಮಾಡ್ಕೊತಾ ಇರಿ. ನೋಡಿ, ಈಗ ಲಟ್ಟಿಸ್ಕೊಂಡ ನಂತರ ಒಂದು ಹಂಚು ಕಾಯಕ್ಕಿಟ್ಟಿದ್ದೆ. ಈಗ ಚಪಾತಿನ ಹಾಕ್ಕೊಳ್ರಿ. ಹಾಕ್ಕೊಂಡು ಒಂದು 10 ಸೆಕೆಂಡ್ ಅಷ್ಟೇ ಬಿಡ್ರಿ. ನೋಡಿ, ಆಮೇಲೆ ಹೊಳಸಿ ಹಾಕ್ರಿ. ಭಾಳ ಹೊತ್ತನ ಬಿಡಬೇಡ್ರಿ. ಭಾಳ ಹೊತ್ತನ ಬಿಟ್ಟರೆ ಚಪಾತಿ ಹೊತ್ತುತ್ತೆ. ನೋಡಿ, ಈಗ ನೋಡಿ, ಏನು ಮುಟ್ಟೆ ಇಲ್ಲ ಅಂದರೂ ಸಹ ಪೂರಿ ರೀತಿಯಾಗಿ ಉಬ್ಬಿ ಬರ್ತಾ ಇದೆ. ಈಗ ಮೇಲ್ಗಡೆ ಸ್ವಲ್ಪ ಲೈಟಾಗಿ ಎಣ್ಣೆ ಹಚ್ಕೊಳ್ರಿ. ನೀವು ಬೇಕಾದ್ರೆ ಹಚ್ಕೊಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡ್ಬೋದು. ಸ್ವಲ್ಪ ಲೈಟಾಗಿ ಒಳ್ಳೆಣ್ಣೆ ಹಚ್ಕೊಂಡಿದ್ದೇವೆ. ನೀವು ಬೇಕಾದ್ರೆ ತುಪ್ಪ ಬೇಕಾದ್ರೆ ಸಹ ಹಚ್ಕೊಳ್ಬೋದು. ಈಗ ಮತ್ತೊಂದನ್ನು ಮಾಡಿ ತೋರಿಸ್ತಾ ಇದ್ದೀವಿ. ಅಗಳೆ ಮಾಡಿಟ್ಟಂಥ ಇದಕ್ಕೆ ಸ್ವಲ್ಪ ಒಣ ಹಿಟ್ಟಲ್ಲಿ ಅದ್ಕೋಬೇಕು ಚಪಾತಿನ, ಮತ್ತು ಲಟ್ಟಿಸ್ಕೊ ಇರಬೇಕು. ರೌಂಡಾಗಿ ದಂಡಿಗೆಲ್ಲ ಲಟ್ಟಿಸ್ಕೊಳ್ಬೇಕು. ದಂಡಿ ಎಲ್ಲ ಸ್ವಲ್ಪ ತೆಳ್ಳಗಿರಬೇಕು. ನೋಡಿ, ಈ ರೀತಿಯಾಗಿ ಲಟ್ಟಿಸ್ಕೊಳ್ರಿ. ಒಂದೆರಡು ಸಲ ಲಟ್ಟಿಸ್ಕೊಳ್ಬೇಕು, ಮತ್ತು ಎತ್ತಿ ಹಾಕಬೇಕು. ಇಲ್ಲಾಂದರೆ ಮತ್ತು ಈ ಕಾದ ಹಂಚಿಗೆ ಲಟ್ಟಿಸ್ಕೊಂಡಂಥ ಚಪಾತಿ ಹಾಕ್ಕೊಳ್ರಿ. ಚಪಾತಿ ಹಾಕ್ಕೊಂಡು ಸಣ್ಣ ಗುಳ್ಳೆ ಬರ್ತಿರ್ತಾವೆ. ಗುಳ್ಳೆ ಬರೋ ಟೈಮಿಗೆ ಚಪಾತಿ ಹೊಳಸಿ ಹಾಕ್ಬಿಡ್ರಿ. ಈಗ ನೋಡಿ, ಪೂರಿ ಉಬ್ಬಿದಾವೆ. ನಾವೇನು ಮುಟ್ಟೆ ಇಲ್ಲಾಂದರೆ ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾಯಿದೆ ಚಪಾತಿ. ನೋಡಿ, ಯಾವ ರೀತಿ ಬರ್ತಾಯಿದೆ, ಪೂರಿ ಥರ ಬರ್ತಾಯಿದೆ. ಹೀಗೆ ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ರಿ. ನಾವಿಲ್ಲೇ ಎಣ್ಣೆ ಹಚ್ತಾ ಇಲ್ಲ. ನೋಡಿ, ಈಗ ಎಷ್ಟು ಮೆತ್ತನೆಯಾದ ಚಪಾತಿ ನೋಡಿ, ಮಡಿಚಿದ್ರೂ ಹರಿಯೋದಿಲ್ಲ. ಆ ರೀತಿ ಅಷ್ಟು ಮೆತ್ತನೆ ಹತ್ತಿಯಂತೆ ಮೃದುವಾದ ಚಪಾತಿ ರೆಡಿ. ನೀವು ಒಮ್ಮೆ ಮನೆಯಲ್ಲಿ ಮಾಡಿಕೊಳ್ಳಿ. ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಧನ್ಯವಾದಗಳು.